ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಸ್ಯಾರಿ ಕುಚ್ಚಾಕೋದು ಹೇಗೆ ಅಂತ ನೋಡೋಣ. ಈ ಥರ 7 ಎಳೆ ದಾರ ಮಾಡಿಕೊಂಡು ಎಂಡಲ್ಲಿ ಈ ಥರ ನಾಟಾಕೊಳ್ಳಿ. ಈಗ ಈ ಥರ ಸ್ಟಾರ್ಟಿಂಗಿಂದ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಸ್ಯಾರಿ ಫ್ರಂಟಿಂದ ಈ ಥರ ಲಾಕ್ ಮಾಡಿ. ಈಗ ಇಲ್ಲಿಂದ 2 ಚೈನ್ ಹಾಕಿ 2 ಚೈನ್ ಹಾಕಿ 2 ಚೈನ್ ಎಲ್ಲಿಗೆ ಬರುತ್ತಲ್ಲ ಮೆಜರ್ಮೆಂಟ್ ನೋಡಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತು 2 ಚೈನ್ ಹಾಕಿ ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಈ ಥರ ಸ್ಯಾರಿ ಫುಲ್ಲು ಈ ಥರ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊತ ಹೋಗಬೇಕು. ಈ ಥರ ಸ್ಯಾರಿ ಫುಲ್ಲು 2 ಚೈನ್ ಹಾಕಿ ಲಾಕ್ ಮಾಡ್ಕೊತ ಹೋಗಿ. ಈ ಥರ ನೋಡಿ, ಈ ಥರ ಬಂತು. ಈ ಥರ ಹಾಕ್ತಾ ಹೋಗಿ ಸ್ಯಾರಿ ಫುಲ್ಲು. ಇದು ಫಸ್ಟ್ ಸ್ಟೆಪ್ಪು. ಈಗ ಇಲ್ಲಿ 1 ಚೈನ್ ಹಾಕಿ ಲಾಸ್ಟಿಗೆ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಈಗ ನೆಕ್ಸ್ಟ್ ಸ್ಟೆಪ್ಗೆ ಅದೇ 7 ಎಳೆ ದಾರ ತಗೊಂಡಿದ್ದೀನಿ, ಅದೇ ಕಲರು. ನಾನು ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಇಲ್ಲಿ ಸ್ಟಾರ್ಟ್ ಮಾಡಿದ್ವಲ್ಲ ಅಲ್ಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟಿಗೆ ಇಲ್ಲಿ ಸ್ಟಾರ್ಟ್ ಮಾಡಿ ಮತ್ತು ಈ ಚೈನ್ಗೆ ಒಂದು ಲಾಕ್ ಮಾಡಿ. ಫಸ್ಟ್ ಹಾಕಿದ್ವಲ್ಲ ಆ ಚೈನ್ಗೆ ಈ ಥರ ಲಾಕ್ ಮಾಡಿ ಇಲ್ಲಿಂದ 5 ಚೈನ್ ಹಾಕ್ಕೊಡಿ. 1 2 3 4 5 ಈ ಥರ 5 ಚೈನ್ ಹಾಕಿ ಇಲ್ಲಿಂದ ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಳ್ಳಿ. ಇದು ಸೇರಿಸಿ 4 ಸ್ಟೆಪ್ ಬರುತ್ತೆ. ಈ ಥರ ಇಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಲ್ಲ ಈ ಸ್ಟೆಪ್ ಬಿಟ್ಟು 1 ಈ ಸ್ಟೆಪ್ನ ಬಿಟ್ಟು 1 2 3 ಈ 3 ಸ್ಟೆಪ್ ಬಿಟ್ಟು ಈ 4ನೇ ಸ್ಟೆಪ್ಗೆ 4 ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಫಸ್ಟ್ 2 ಸಲ ತಗೊಂಡು ಆಮೇಲೆ ಇನ್ನೊಂದು ಸಲ 2 ತಗೊಂಡು ಈ ಥರ 2 ತಗೊಂಡು ಈ ಥರ 4 ಸಲ ಈ ಥರ ತಗೊಬೇಕು. ಈ ಥರ ಬಂತು. ಈಗ ಇಲ್ಲಿಂದ 2 ಚೈನ್ ಹಾಕಿ ಈ ಥರ ಇಲ್ಲಿಗೆ ಕಂಬ ಹಾಕ್ಕೊಳ್ಳಿ. 1 2 3 4 5 6 7 8 9 10 ಈ ಥರ 10 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 10 ಡಬಲ್ ಕ್ರೋಶೆ ಹಾಕಿ ಇಲ್ಲಿ ಲಾಕ್ ಮಾಡಿದ್ವಿ. ಈ ಪಕ್ಕ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಅದ್ರ ಪಕ್ಕದ ಚೈನ್ಗೆ 2 ಚೈನ್ ಹಾಕಿದ್ವಲ್ಲ ಇಲ್ಲಿ ಈ ಥರ ಲಾಕ್ ಮಾಡಿ ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ. ಈಗ ಇದನ್ನು ಈ 1 ಸ್ಟೆಪ್ ಬಿಟ್ಟು ಮಧ್ಯೆ 1 ಸ್ಟೆಪ್ ಬಿಟ್ಟು ಈ 2ನೇ ಸ್ಟೆಪ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ. ಈಗ ಇಲ್ಲಿಂದ ಈ ಥರ 1 1 2 3 ಈ ಥರ 3 ಸಲ ದಾರ ತಗೊಂಡು 4 ಕ್ರೋಶೆ ಹಾಕ್ಕೊಳ್ಳಿ. 1 2 3 ಈ ಥರ 3 ಸ್ಟೆಪ್ ಬಿಟ್ಟು ನಾವು ಹಾಕಿದ್ದು ಬಿಟ್ಟು ಇದನ್ನು ಬಿಟ್ಟು 1 2 3 3 ಸ್ಟೆಪ್ ಬಿಟ್ಟು ಈ 4ನೇ ಸ್ಟೆಪ್ಪಿಗೆ ಕಂಬ ಹಾಕ್ಕೊಳ್ಳಿ. 4 ಕ್ರೋಶೆ ಕಂಬ. 1 2 3 4 ಈ ಥರ ಬರುತ್ತೆ. ಈಗ ಇಲ್ಲಿಂದ 2 ಚೈನ್ ಹಾಕಿ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಕಂಬಕ್ಕೆ 10 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ನೋಡಿ, ಈ ಥರ 10 ಡಬಲ್ ಕ್ರೋಶೆ ಆಯಿತು. ಈಗ
ಈ ಪಕ್ಕದ ಸ್ಟೆಪ್ಗೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಮಧ್ಯ ಈ ಥರ ಲಾಕ್ ಮಾಡಿ, ಮತ್ತು ಇಲ್ಲಿಂದ 3 ಚೈನ್ ಹಾಕ್ಕೊಳ್ಳಿ. 1 2 3 ಈ ಥರ 3 ಚೈನ್ ಹಾಕಿ ಮಧ್ಯದ್ದು ಒಂದು ಸ್ಟೆಪ್ ಬಿಟ್ಟು ಈ 2ನೇ ಸ್ಟೆಪ್ಪಿಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಇದೇ ಥರ ಕಂಟಿನ್ಯೂ ಮಾಡಿ. ನೋಡಿ ಈ ಥರ ಬಂತು. ಈಗ ಕೊನೆಗೆ ಈ ಥರ ಆದಮೇಲೆ ಇದು ಲಾಕ್ ಆದಮೇಲೆ ಒಂದು ಚೈನ್ ಹಾಕಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ ನೆಕ್ಸ್ಟ್ ಸ್ಟೆಪ್ಗೆ ಈ ಥರ ಪಿಂಕ್ ಕಲರ್ ದಾರ ತಗೊಂಡು ಇದಕ್ಕೆ ಈ ಥರ ರೌಂಡ್ ಬೀಡ್ಸ್ನ ಏರ್ಸ್ಕೊತಾ ಇದ್ದೀನಿ. ದಾರಕ್ಕೆ ನೀವು ಸೂಜಿಲಾದರೂ ಏರ್ಸ್ಕೊಬೋದು, ಸೂಜಿಲಿ ಇನ್ನೂ ಬೇಗ ಏರ್ಸ್ಕೊಬೋದು. ಎಷ್ಟು ಬೇಕಾಗುತ್ತೆ ಸ್ಯಾರಿ ಫುಲ್ಲು ಅಷ್ಟು ನೋಡಿಕೊಂಡು ಏರ್ಸ್ಕೊಳ್ಳಿ. ಈ ಥರ ಬೀಡ್ಸ್ ಸೇರಿಸ್ಕೊಂಡು ಇಲ್ಲಿ ಎಂಡಲ್ಲಿ ನಾಟ್ ಹಾಕಿದ್ದೀನಿ. ನಾವು ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ಈ ಥರ ಎಂಡಲ್ಲಿ ನಾಟ್ ಹಾಕಿ ಇಲ್ಲಿ 2 ಚೈನ್ ಹಾಕಿದ್ವಲ್ಲ, ಅಲ್ಲಿ ಫಸ್ಟ್ನೇ ಕಂಬದಿಂದ ಈ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಸ್ಟಾರ್ಟ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಂಡು ಈ 3 ಚೈನ್ ಹಾಕಿದ್ವಲ್ಲ ಇದರೊಳಗಡೆ ಈ ಥರ ತಗೊಂಡು ಈ ಥರ 4 ಕ್ರೋಶೆ ಹಾಕ್ಕೊಳ್ಳಿ. 2 3 4 ಆಯಿತು. ಈಗ ಇಲ್ಲಿ 2 ಚೈನ್ ಹಾಕಿ ಇಲ್ಲಿಂದ ಈ ಕಂಬಕ್ಕೆ 5 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ 2 ಡಬಲ್ ಕ್ರೋಶೆ ಹಾಕಿ 3ನೇದಕ್ಕೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ಸ್ನ ಈ ಥರ ಸೇರಿಸ್ಕೊಳ್ಳಿ. ಸೇರಿಸಿ ಮತ್ತೆ 2 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಈ ಥರ ಬರುತ್ತೆ. ಇದು ಸರಿ ಹೋಗುತ್ತೆ. ಆಮೇಲೆ ಮತ್ತೆ ಇಲ್ಲಿಂದ ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಂಡು ಇದೇ ಕ್ರೋಶೆಗೆ 4 ಕ್ರೋಶೆ ಹಾಕ್ಕೊಳ್ಳಿ. 1 2 3 4 ಈ ಥರ. ಈಗ 2 ಚೈನ್ ಹಾಕಿ ಈ ಕಂಬಕ್ಕೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಈಗ 3ನೇದಕ್ಕೆ ಒಂದು ಬೀಡ್ ಸೇರಿಸ್ಕೊಳ್ಳಿ. ಈ ಥರ ಬೀಡ್ ಸೇರಿಸಿ ಕಂಬ ಹಾಕ್ಕೊಳ್ಳಿ. ಈ ಥರ ಬೀಡ್ಸ್ ಇಲ್ಲದೆ ಇರೋ ಹಾಗೆ 2 ಕಂಬ ಹಾಕ್ಕೊಳ್ಳಿ. 1 ಈ ಥರ ಬರುತ್ತೆ. ಈಗ ಮತ್ತೆ ಇಲ್ಲಿಂದ 4 ಕ್ರೋಶೆ ಹಾಕ್ಕೊಳ್ಳಿ. 1 2 3 ಈ ಥರ 3 ಸಲ ಸೂಜಿ ಮೇಲೆ ತಗೊಂಡು ಇದೇ ಚೈನ್ಗೆ ಹಾಕ್ಕೊಳ್ಳಿ. 1 2 3 4 ಈ ಥರ 4 ಸಲ 2 ತಗೊಳ್ಳಿ. ಈಗ 2 ಚೈನ್ ಹಾಕಿ ಈ ಥರ 5 ಕಂಬ ಹಾಕ್ಕೊಳ್ಳಿ. ಮಧ್ಯದಕ್ಕೊಂದು ಬೀಡ್ ಸೇರಿಸಿ ಆದಮೇಲೆ 3ನೇದಕ್ಕೊಂದು ಬೀಡ್ ಸೇರಿಸಿ ಈಗ 2 ಕಂಬ ಹಾಕ್ಕೊಳ್ಳಿ. ಬೀಡ್ಸ್ ಇಲ್ಲದೆ ಇರೋ ಹಾಗೆ. ಈ ಥರ ನೋಡಿ, ಈ ಥರ ಬರುತ್ತೆ.
ಈಗ ಇದನ್ನು ಈ 2 ಚೈನ್ ಹಾಕಿದ್ವಲ್ಲ ಇಲ್ಲಿ ಇದನ್ನು ಬಿಟ್ಟು ಈ ಮೊದಲನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. 2 ಚೈನ್ ಬಿಟ್ಟು ಮೊದಲನೇ ಕಂಬದ ಮೇಲೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ. ಈಗ ಮತ್ತೆ ಇಲ್ಲಿಂದ 4 ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಂಡು ಇಲ್ಲಿ 3 ಚೈನ್ ಇದೆಯಲ್ಲ, ಇಲ್ಲಿ ಈ 3 ಚೈನ್ಗೆ ಕಂಬ ಹಾಕ್ಕೊಳ್ಳಿ. 4 ಕ್ರೋಶೆ ಕಂಬ 1 2 3 4 ಈ ಥರ ಕಂಬ ಹಾಕ್ಕೊಳ್ಳಿ. ಈಗ ಮತ್ತೆ 2 ಚೈನ್ ಹಾಕಿ ಈ ಕಂಬಕ್ಕೆ 5 ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. 1 2 ಈಗ ಒಂದು ಬೀಡ್ ಸೇರಿಸಿ ಈ ಥರ ಬೀಡ್ ಸೇರಿಸಿ ಈ ಥರ. ಈಗ 2 ಕಂಬ ಹಾಕ್ಕೊಳ್ಳಿ ಬೀಡ್ಸ್ ಇಲ್ಲದೆ ಇರೋ ಹಾಗೆ. 1 2 ಈ ಥರ 5 ಕಂಬ ಹಾಕ್ಕೊಳ್ಳಿ. ಇದು ಸರಿ ಹೋಗುತ್ತೆ. ಆಮೇಲೆ ಈಗ ಮತ್ತೆ ಇಲ್ಲಿಂದ ಈ ಥರ ಸೂಜಿ ಮೇಲೆ 3 ಸಲ ದಾರ ತಗೊಂಡು ಇದೇ ಚೈನ್ಗೆ 4 ಕ್ರೋಶೆ ಹಾಕ್ಕೊಳ್ಳಿ. 1 2 3 4 ಈ ಥರ. ಈಗ 2 ಚೈನ್ ಹಾಕಿ ಇಲ್ಲಿಗೆ 5 ಕಂಬ ಹಾಕ್ಕೊಳ್ಳಿ. ಈ ಥರ 3 ಸ್ಟೆಪ್ ಬರಬೇಕು. ಈ ಥರ 2 ಚೈನ್ ಹಾಕಿ 1 2 ಕಂಬ ಹಾಕಿ 3ನೇದಕ್ಕೆ ಒಂದು ಬೀಡ್ ಸೇರಿಸಿ ಆಮೇಲೆ ಇನ್ನೆರಡು ಕಂಬ ಹಾಕ್ಕೊಳ್ಳಿ. 1 2 ಈ ಥರ. ಈಗ ಇಲ್ಲಿಂದ ಸೂಜಿ ಮೇಲೆ ಈ ಥರ 3 ಸಲ ದಾರ ತಗೊಂಡು ಇದೇ ಚೈನ್ಗೆ 1 2 3 4 ಈ ಥರ. ಈಗ 2 ಚೈನ್ ಹಾಕಿ ಮತ್ತೆ ಇಲ್ಲಿಗೆ 2 ಕಂಬ ಹಾಕ್ಕೊಳ್ಳಿ. 3ನೇ ಕಂಬಕ್ಕೆ ಒಂದು ಬೀಡ್ ಸೇರಿಸಿ ಮತ್ತಿನ್ನೆರಡು ಕಂಬ ಹಾಕ್ಕೊಳ್ಳಿ. 1 2 ಈಗ ಒಂದು ಬೀಡ್ ಸೇರಿಸಿ ಮತ್ತು ಇನ್ನೆರಡು ಕಂಬ ಹಾಕ್ಕೊಳ್ಳಿ. 1 2 ಈ ಥರ. ಈಗ ಇಲ್ಲಿಂದ ಈ 2 ಚೈನ್ ಹಾಕಿದ್ವಿ ಫಸ್ಟು, ಅದನ್ನು ಬಿಟ್ಟು ಈ ಕಂಬಕ್ಕೆ ಲಾಕ್ ಮಾಡಿಕೊಡಿ. ಫಸ್ಟ್ನೇ ಕಂಬಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ ಈ ಥರ 3 ಸಲ ದಾರ ತಗೊಂಡು ಇಲ್ಲಿ 3 ಚೈನ್ ಹಾಕಿದ್ವಲ್ಲ ಇಲ್ಲಿಗೆ ಹಾಕ್ತಾ ಹೋಗಿ. ಈ ಥರ ನೋಡಿ, ಈ ಥರ ಬಂತು. 1 2 ಆರ್ಚ್ ಹಾಕಿದ್ರೆ ಅಷ್ಟು ಗೊತ್ತಾಗಲ್ಲ ನಿಮಗೆ. 3 4 ಈ ಥರ ಹಾಕ್ಕೊತ ಹೋದರೆ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನು. ಈ ಥರ ಬಂತು. ಈಗ ಇಲ್ಲಿ ಲಾಕ್ ಮಾಡಿದ್ದೀನಿ, ಎಂಡ್ ಆಗಿರೋದ್ರಿಂದ ಒಂದು ಚೈನ್ ಹಾಕಿ ಕಟ್ ಮಾಡ್ತೀನಿ. ನೀವು ಇದೇ ರೀತಿ ಸ್ಯಾರಿಗೆ ಮುಂದುವರ್ಸ್ಕೊತ ಹೋಗಿ. ಇಲ್ಲಿ ದಾರ ಕಟ್ ಮಾಡ್ತೀನಿ. ಈ ಥರ ಕಟ್ ಮಾಡಿ ದಾರ ತಗೊಳ್ಳಿ. ಚೈನ್ ಕಟ್ಟೋದಿಲ್ಲ, ಚೆನ್ನಾಗಿ ಕಾಣಿಸುತ್ತೆ. 1 2 ಹಾಕಿದ್ರೆ ಎಳ್ಕೊಂಡಂಗೆ ಕಾಣಿಸುತ್ತೆ, ಆಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿ ಬರುತ್ತೆ. ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.